ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ತಮಗೆಲ್ರಿಗೂ ಕೂಡ ರಿಸಲ್ಟ್ ಬಂದಿದೆ. ಸೆಕೆಂಡ್ ಪಿ ಯು ಸಿದು ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ಕೆಲವು ಜನ ನೋಡಿದ್ರಿ, ಕೆಲವು ಜನ ಇನ್ನೂ ನೋಡಿಲ್ಲ. ಕೆಲವು ಜನಕ್ಕೆ ಬೇಗ ನೋಡಲಿಕ್ಕೆ ಗೊತ್ತಾಗಿದೆ, ಕೆಲವು ಜನಕ್ಕೆ ಪೇರೆಂಟ್ಸು ಸ್ನೇಹಿತರು ಹೆಲ್ಪ್ ಮಾಡಿದ್ದಾರೆ, ಕೆಲವು ಜನಕ್ಕೆ ಯಾರೂ ಹೆಲ್ಪ್ ಮಾಡಿಲ್ಲ. ಪ್ರತಿಯೊಬ್ಬರು ಕೂಡ ರಿಸಲ್ಟನ್ನು ನೋಡ್ಬೋದು. ಯಾವುದೇ ವರಿ ಬೇಡ, ಭಾಳ ಸಿಂಪಲ್ ವೇನಲ್ಲಿ ನೋಡ್ಬೋದು. ನಿಮ್ಮ ಹತ್ರ ಯಾವುದೇ ಗೆಜೆಟ್ ಮೀನ್ಸ್ ಲ್ಯಾಪ್ಟಾಪ್, ಟ್ಯಾಬ್, ಮೊಬೈಲ್, ಡೆಸ್ಕ್ಟಾಪ್ ಯಾವುದೇ ಇದ್ದರೂ ಕೂಡ ನೀವು ರಿಸಲ್ಟನ್ನು ನೋಡ್ಬೋದು. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ಸ್ ಹೊಂದಿರಬೇಕು, ಜೊತೆಗೆ ನಿಮ್ಮ ಹತ್ರ ಒಂದು ಮೊಬೈಲ್ ಇರಬೇಕು. ಪ್ರತಿ ಮನೆಯಲ್ಲೂ ಮೊಬೈಲ್ ಇದ್ದಾವೆ, ನೋಡೋಕ್ಕೆ ಏನು ತೊಂದರೆ ಇಲ್ಲ. ಇಂಟರ್ನೆಟ್ ಫೆಸಿಲಿಟಿ ಅಂತೂ ಪ್ರತಿ ಮೊಬೈಲ್ಗಳಿಗೆ ಆಲ್ಮೋಸ್ಟ್ ಅಲ್ಲಿದೆ. ಆತಿಶಿಂದಾಗಿ ರಿಸಲ್ಟನ್ನು ಹೇಗೆ ನೋಡೋದು ಅನ್ನೋದನ್ನು ನಾನು ಗೈಡ್ ಮಾಡ್ತಾ ಇದ್ದೀನಿ. ಯಾವುದೂ ಚಿಂತೆ ಬೇಡ, ಬನ್ನಿ ನೋಡೋಣ. ಸರಿ, ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ, ಗೂಗಲ್ ಕ್ರೋಮ್ ಈ ಥರ ಇರುತ್ತೆ. ನಾನು ಗೂಗಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸರ್ಚ್ ಮಾಡಿ http://carresult.nic.in ಅಂತ ಸರ್ಚ್ ಮಾಡಬೇಕು. ನಿಮಗೇನು ಗೊತ್ತಾಗಲಿಲ್ಲ, ಟೈಪ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾನು ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಪೇಜ್ಗೆ ಹೋಗಿ ಆ ಥರದಲ್ಲಿ ನೀವು ರಿಸಲ್ಟನ್ನು ನೋಡ್ಬೋದು ಅಂತ ಅನ್ಕೋತಾ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಬನ್ನಿ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, carresult.nic.in ಅಂತ. http ನಿಮಗೆ ಗೊತ್ತಿದೆ, ಅದನ್ನು ಹಾಕೋದು ಅಂತಕ್ಕಂಥ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಒಂದು ಪೇಜು ಓಪನ್ ಆಗುತ್ತೆ, ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳ ಫಲಿತಾಂಶ ಪ್ರಕಟಣೆ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಎಂಟರ್ ರಿಸ್ ನಂಬರ್ ಅಂತ ಬರುತ್ತೆ, ರಿಸ್ ನಂಬರನ್ನು ಹಾಕಿ ನೆಕ್ಸ್ಟು ಸಬ್ಜೆಕ್ಟ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿ, ಆರ್ಟ್ಸಾ, ಸೈನ್ಸಾ, ಕಾಮರ್ಸಾ ಸೆಲೆಕ್ಟ್ ಮಾಡಿ. ದೆನ್ ಅದಾದಮೇಲೆ ಸಬ್ಮಿಟ್ ಅಂತ ಕೆಳಗಡೆ ಬಟನ್ ಇದೆ, ಸಬ್ಮಿಟ್ ಮಾಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ಆಗುತ್ತೆ. ಖಂಡಿತ ಎಲ್ರಿಗೂ ಆಲ್ ದಿ ಬೆಸ್ಟ್ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾಕಂತ ಹೇಳಿದ್ರೆ ಈ ಸಾರಿ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ನ ಚೆನ್ನಾಗಿ ಬರೆದಿದ್ದೀರಾ. ನಿಮ್ಮ ರಿಸಲ್ಟು ಪಾಸಿಟಿವೇ ಇರುತ್ತೆ, ಒಳ್ಳೆ ಸ್ಕೋರು ಕೂಡ ಮಾಡಿರ್ತೀರ. ಒಂದು ವೇಳೆ ನಿಮ್ಮ ರಿಸಲ್ಟ್ ಏನಾದ್ರೂ ಪ್ರಾಬ್ಲಮ್ ಆಗಿತ್ತು ಅಥವಾ ಏನಾದ್ರೂ ರಿಸಲ್ಟ್ ಬಂದಿಲ್ಲ, ಇದರ ಪ್ರಾಬ್ಲಮ್ ಇದ್ದರೆ ಖಂಡಿತ ಏನೂ ಗೊಂದಲ ಆಗೋದು ಬೇಡ. ಎಲ್ಲದಕ್ಕೂ ಪಿ ಯು ಬೋರ್ಡ್ ಇದೆ. ಜೊತೆಗೆ ನಿಮಗೆ ಯಾರಾದ್ರೂ ಈ ಒಂದು ಅಟೆಂಪ್ಟಲ್ಲಿ ನೀವು ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಅವರೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಮತ್ತೆ 1-2 ಅಟೆಂಪ್ಟ್ ಇನ್ನೂ ಕೂಡ ಕಾಯ್ತಾ ಇದ್ದಾವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಓದಬೇಕಷ್ಟೇ, ನೀವು ಸ್ವಲ್ಪ ಎಫರ್ಟ್ ಹಾಕಬೇಕಷ್ಟೇ. ರಿಸಲ್ಟ್ ಬಗ್ಗೆ ಯಾವುದೇ ವರಿ ಮಾಡಬೇಡಿ, ಪಾಸಿಟಿವ್ ರಿಸಲ್ಟ್ ನಿಮಗೆ ಬಂದೇ ಬರ್ತದೆ. ಮತ್ತು ಕರ್ನಾಟಕ ಸರ್ಕಾರ ಈ ಸಾರಿ ನಮಗೆ 3 ಎಕ್ಸಾಮ್ ಮಾಡಿದೆ, ಅದರಲ್ಲಿ 1 ಮುಗಿದಿದೆ, ಇನ್ನು 2 ಇದೆ. ವರಿ ಬೇಡ, ಕುಳಿತುಕೊಂಡು ಓದಿ, ಖಂಡಿತ ರಿಸಲ್ಟ್ ನಿಮ್ಮದು ಪಾಸಿಟಿವ್ ಆಗುತ್ತೆ. ಎಷ್ಟನ್ನು ಹೇಳ್ತಾ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ, ಮತ್ತೊಮ್ಮೆ ಈ ಥರದ ಅಪ್ಡೇಟ್ಗಳಿಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಈ ಥರದ ಹೊಸ ಅಪ್ಡೇಟ್ಗಳನ್ನು ತರ್ತಾ ಇರ್ತೀನಿ. ಅದಕ್ಕಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಚಾರ ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಬಟನ್ನ ಒತ್ತಿ. ಮತ್ತೆ ಈ ಥರದ ಅಪ್ಡೇಟ್ಗಳಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಲವ್ ಯು ಆಲ್.